ಹರೇ ಶ್ರೀನಿವಾಸ. ಸಮಗ್ರ ಭಾಗವತ ಮಹಾಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು, ಬರೀ ನಮಸ್ಕಾರ ಮಾಡೋದ್ರಿಲ್ಲ. ನನ್ನ ಹೆಸರು ಹೇಳಿ ಜೋರಾಗಿ. ಮಮತಾ ವಾಳ್ವೇಕರ್. ಮಮತಾ ವಾಳ್ವೇಕರ್, ಎಲಿಗೆಂಟ್ ವ್ಯಾಲಿ, ರಾಜರಾಜೇಶ್ವರಿ ನಗರ ಬಂದಿದ್ದೀನಿ. ಓಕೆ ಓಕೆ. ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ನಮಗೆ ಮೊದಲನೇ ಪ್ರಶ್ನೆ ತಮಗೆ ಭಾಗವತದಲ್ಲಿ. ಶ್ರೀ ಭಾಗವತ ಪುರಾಣದಲ್ಲಿ ಶ್ರೀ ಭಾಗವತ ಮಹಾಪುರಾಣದಲ್ಲಿ ಇರುವ ಸ್ಕಂದಗಳು ಹಾಗೂ ಗ್ರಂಥಗಳೆಷ್ಟು? ಸ್ಕಂದಗಳು ಮತ್ತು ಗ್ರಂಥಗಳು ಎಷ್ಟು? ಶ್ರೀ ಭಾಗವತ ಮಹಾಪುರಾಣದಲ್ಲಿ 12 ಸ್ಕಂದಗಳು, 18,000 ಗ್ರಂಥಗಳು ಅಥವಾ ಶ್ಲೋಕಗಳು ಇವೆ. ಅದನ್ನ ಒಳಗೊಂಡಿದೆ. ಒಳಗೊಂಡಿದೆ. ಇನ್ನೊಂದ್ಸಲಿ ಹೇಳ್ಬಿಡಿ ಜೋರಾಗಿ. ಶ್ರೀ ಭಾಗವತ ಮಹಾಪುರಾಣದಲ್ಲಿ 12 ಸ್ಕಂದಗಳು ಹಾಗೂ 18,000 ಗ್ರಂಥಗಳು ಇದರ ಮಹಾಪುರಾಣದಲ್ಲಿ ಒಳಗೊಂಡಿದೆ. ಸರಿಯಾದ ಉತ್ತರ. ಭಾಗವತದಲ್ಲಿ 12 ಸ್ಕಂದಗಳು ಮತ್ತು 18,000 ಗ್ರಂಥಗಳನ್ನು ಇದು ಒಳಗೊಂಡಿದೆ ಅಂತ ಹೇಳಿದ್ರು. ಸರಿಯಾದ ಉತ್ತರ. ಇನ್ನು ತಮಗೆ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಜ್ಞಾನಿಗಳು ವಿಷಯಗಳಿಗಾಗಿ ವಿಶೇಷ ಶ್ರಮವನ್ನು ಏಕೆ ಪಡುವುದಿಲ್ಲ? ಜ್ಞಾನಿಗಳು ವಿಷಯಗಳಿಗಾಗಿ ವಿಶೇಷ ಶ್ರಮ ಪಡೋದಿಲ್ಲ. ಏಕೆ ಪಡುವುದಿಲ್ಲ? ಏಕೆಂದರೆ ಭಗವಂತನ ಯತ್ನದಿಂದಲೇ ಪದಾರ್ಥಗಳ ತಾವಾಗಿ ಸಿಗುವಾಗ ಜ್ಞಾನಿಗಳು ವಿಷಯಗಳಿಗಾಗಿ ವಿಶೇಷ ಪರಿಶ್ರಮವನ್ನು ಪಡುವುದಿಲ್ಲ. ಇನ್ನೊಂದ್ಸಲಿ ಹೇಳಿ. ಭಗವಂತನ ಯತ್ನದಿಂದಲೇ ಪದಾರ್ಥಗಳ ಸ್ವಲ್ಪ ಮರೀತಾ ಇದೆ. ಪದಾರ್ಥಗಳು ತಾವಾಗಿ ಸಿಗುವಂತಾದಾಗ, ಶ್ರಮವಿಲ್ಲದೆ ಸಿಗುವಂತಾದಾಗ ಜ್ಞಾನಿಗಳು ಅದನ್ನು ಅರಿತು ವಿಷಯಗಳಿಗಾಗಿ ವಿಶೇಷ ಪ್ರಯಾಸ ಅಥವಾ ಪ್ರಯತ್ನ ಪಡೋದಿಲ್ಲ. ಇಲ್ಲೇ ಸಿಗುವಾಗ ನಾವು ಏನೋ ಒಂದು ಬೇಕಾಗಿರುತ್ತೆ. ನಮಗೆ ಪಕ್ಕದಲ್ಲೇ ಇರುವಾಗ ಎಲ್ಲೋ ಶ್ರಮ ಪಡ್ಕೊಂಡು ಹೋಗ್ತೀವ, ಬಸ್ ಹಿಡಿದು ಕಾರ್ ಹಿಡಿದು ಇದು ಮಾಡ್ಕೊಂಡು ಹೋಗ್ತೀವ, ಇಲ್ಲ. ಆ ರೀತಿ ಸರಿಯಾದ ಉತ್ತರ. ಅಂದ್ರೆ ಪರಮಾತ್ಮನ ಯತ್ನದಿಂದಲೇ, ಅವನೇನು ಯತ್ನ ಮಾಡೋದು ಬೇಕಾಗಿಲ್ಲ. ಆದರೆ ಹೇಳ್ತಾರೆ ಇಲ್ಲಿ ಪರಮಾತ್ಮನ ಇಚ್ಛೆಯಿಂದಲೇ. ಯತ್ನ ಅಂದ್ರೆ ಇಲ್ಲಿ ಏನ್ ಅನ್ಕೋಬೇಕು? ಇಚ್ಛೆಯಿಂದಲೇ ಪದಾರ್ಥಗಳ ಪ್ರಯೋಜನವು ತಾವಾಗೆ ಸಿದ್ಧವಾಗಿದ್ದೆ ಎಂದರಿತವಾಗ ಜ್ಞಾನಿಗಳಿಗೆ ಏನಪ್ಪ ಅಂದ್ರೆ ವಿಷಯಗಳಿಗಾಗಿ ವಿಶೇಷ ಶ್ರಮವನ್ನು ಕೊಡೋದಿಲ್ಲ. ಎಲ್ಲ ಅವನಿಂದ ಸಿಗ್ತಾ ಇರ್ಬೇಕಾದ್ರೆ ನಮಗೇನ್ರಿ ಬೇಕು? ಈಗ ತಂದೆ ಬೇಕಾದಷ್ಟು ಗಳಿಸಿಟ್ಟಿರ್ತಾರೆ, ಅವರಿಂದನೇ ಪಡಿತಾ ಇರ್ತಾರೆ ಮಕ್ಕಳು. ಅವ್ರೇನು ವಿಶೇಷವಾಗಿ ಶ್ರಮ ಪಡೋದು ಪ್ರಯತ್ನ ಪಡೋದು ಅವಶ್ಯವಿರಲ್ಲ. ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಟ್ಟಿನಲ್ಲಿ. ಅದಕ್ಕೆ ನೋಡ್ರಿ, ಜ್ಞಾನಿಗಳ ರಸನೆ ದಯವಿತ್ತು ನಿನ್ನನ್ನೇ ಧ್ಯಾನಿಸುವಂತೆ ಮಾಡೋ ಹಯವದನ ಆವರಿತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭು ಹಯವದನ. ಇಲ್ಲಿ ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ, ಬೇಕು ಅನ್ನೋದು ಒಳ್ಳೇದಲ್ಲ. ಯಾಕಂದರೆ ಅದು ಮನುಷ್ಯನ ತೃಪ್ತಿನೇ ಇರಲ್ಲ. ಅದಕ್ಕೆ ಹೇಳ್ತಾರೆ, ಹೀನ ಗುಣಗಳೆಲ್ಲ ಹಯಮುಖ ದೇವನೇ ನೀನೆಣಿಸದಲೆ ಕಾಯೋ. ಜ್ಞಾನಿಗಳ ರಸನೆ ದಯವಿತ್ತು ನಿನ್ನನ್ನೇ ಧ್ಯಾನಿಸುವಂತೆ ಮಾಡೋ ಹಯವದನ ಆವ ರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭು ಹಯವದನ. ಅಂದ್ರೆ ಜ್ಞಾನಿಗಳು ಹೇಗಿರ್ತಾರೆ? ಪರಮಾತ್ಮನೇ ನಂಬ್ಕೊಂಡಿರ್ತಾರೆ. ಅವನೇ ಎಲ್ಲ ಕೊಡುವಾಗ ನಾವು ಯಾಕ್ರಿ ಸುಮ್ಮನೆ ಪರಿಶ್ರಮ ಪಡಬೇಕು ಅನ್ನೋ ಅಂಥ ಜ್ಞಾನ ಅವ್ರಿಗಿರುತ್ತೆ. ನಮಗದಿರಲ್ಲ ಅಷ್ಟೇ ಅಲ್ವಾ? ಇನ್ನು ಮುಂದಿನ ಪ್ರಶ್ನೆ ತಮಗೆ. ಪ್ರವೃತ್ತ ಕರ್ಮದ 3 ಫಲಗಳು ಯಾವುವು? ಪ್ರವೃತ್ತ ಕರ್ಮದ 3 ಫಲಗಳು ಯಾವುವು? ನೋಡಿ, ಪ್ರಯತ್ನ ಮಾಡ್ತೀರಾ? ಭಾಗವತ ನೀವು ಓದ್ತಾ ಇರ್ತೀರಿ. ಇನ್ನೊಂದ್ಸಲಿ ಕೇಳ್ತೀನಿ, ಪ್ರವೃತ್ತ ಕರ್ಮದ 3 ಫಲಗಳು ಯಾವುವು? ಗೊತ್ತಾಗ್ತಾ ಇಲ್ಲ. ನಾ ಹೇಳ್ಬಿಡ್ತೀನಿ. ಧರ್ಮ, ಅರ್ಥ, ಕಾಮ ಇವು ಪ್ರವೃತ್ತ ಕರ್ಮದ 3 ಫಲಗಳು.
ಸರಿಯಾದ ಉತ್ತರ. ನನಗೊಂಚೂರು ಕ್ಲಾಪ್ಸ್ ಹಾಕಿ. ಇನ್ನು ಕೊನೆಯ ಪ್ರಶ್ನೆ ತಮ್ಮನ್ನ ಹೋಗ್ತಾ ಇದ್ದೀನಿ. ಪ್ರಯಾಗ ಕ್ಷೇತ್ರದಲ್ಲಿ ಉದ್ಧವನನ್ನು ಕಂಡ ವಿದುರನು ಏನೆಲ್ಲ ಕೇಳಿದನು? ಪ್ರಯಾಗ ಕ್ಷೇತ್ರದಲ್ಲಿ ಉದ್ಧವನನ್ನು ಕಂಡ ವಿದುರನು ಏನೆಲ್ಲ ಕೇಳಿದನು? ಉದ್ಧವನಿಗೆ ವಿದುರನು ಕೃಷ್ಣನ ಸಮಾಚಾರದ ಬಗ್ಗೆ ಮತ್ತು ಕೃಷ್ಣನ ಪರಿವಾರದ ಕ್ಷೇಮದ ಬಗ್ಗೆ, ಅವನ ಬಂಧು ಬಳಗದ ಬಗ್ಗೆ ಎಲ್ಲರ ಒಂದು ಕ್ಷೇಮ ಸಮಾಚಾರ ಕೇಳಿದನು. ಸರಿಯಾದ ಉತ್ತರ. ಪ್ರಯಾಗ ಕ್ಷೇತ್ರದಲ್ಲಿ ಉದ್ಧವನನ್ನು ಕಂಡ ತಕ್ಷಣ ವಿದುರನು ಕೃಷ್ಣ ಪರಮಾತ್ಮ ಹೇಗಿದ್ದಾನೆ ಮತ್ತು ಅವನ ಪರಿವಾರ ಹೇಗಿದ್ದಾರೆ, ಅವನ ಒಂದು ಅನುಯಾಯಿಗಳು ಹೇಗಿದ್ದಾರೆ, ಅವನನ್ನೇ ನಂಬಿಕೊಂಡು ಬದುಕ್ತಾ ಇರುವಂಥ ಗೋಪಿಕಾ ಸ್ತ್ರೀಯರು ಹೇಗಿದ್ದಾರೆ ಅಂತ ಎಲ್ಲವನ್ನು ಕೂಡ ಇವನು ಉದ್ಧವನಿಗೆ ಕೇಳ್ತಾನೆ ವಿದುರ. ಸರಿ, ಇನ್ನು ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ನನಗೊಂದು ಅವಕಾಶ ಮಾಡಿಕೊಟ್ಟ ನಿಮಗೂ ಧನ್ಯವಾದಗಳು.